ನಮಸ್ತೆ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಅನಗ ಜಸ್ಟ್ ನಿದ್ದೆ ಮಾಡಿ ಎದ್ದಿದ್ಲು, ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕಾಗುತ್ತೆ. ಮಕ್ಕಳಿಗೂ ಆಯಿತು, ನಮಗೂ ಕೂಡ ಮಧ್ಯಾಹ್ನ ಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹೆಲ್ದಿಯಾಗಿ ಏನಾದರೂ ಫ್ರೂಟ್ ಕಟ್ ಮಾಡಿ ತಿನ್ನೋಣ ಅಂತ ಅನಿಸ್ತಾ ಇತ್ತು. ಸೊ ಇದು ಕಲ್ಲಂಗಡಿ ಹಣ್ಣು ತಂದಿದ್ದಿತ್ತು, ಅದನ್ನೇ ಕಟ್ ಮಾಡಿಕೊಂಡು ತಿನ್ನೋಣ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇಲ್ಲ ಪೆಪ್ಪರ್ ಪುಡಿ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಇದು ಕಟ್ ಮಾಡೋ ಸ್ವಲ್ಪ ರಗಳೆ, ನನಗಷ್ಟು ಏನು ಈ ಕರೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ ಇದನ್ನು. ತುಂಬ ಶಕ್ತಿ ಬೇಕಾಗುತ್ತಲ್ಲ ಕಟ್ ಮಾಡೋದಕ್ಕೆ. ಸೊ ನಾನು ಕೈ ಬೇರೆ ಸುಟ್ಕೊಂಡಿದ್ದೆ, ಹಾಗಾಗಿ ಕೈ ಏನಾದರೂ ಕೊರ್ಕೊಂಬಿಟ್ರಿ ಅಂತ ಭಯ ಆಗ್ತಾಯಿತ್ತು. ಅದಾದಮೇಲೆ ಇವಾಗ ಒಂದು ಲೆವೆಲ್ ಕಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಒಂದು ಬ್ಲಾಗನ್ನು ಶುರು ಮಾಡೋಣ. ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ಮೋಸ್ಟ್ ಸರಿ ಕಟ್ ಮಾಡಿದ್ನಿಲ್ಲ. ನಾನಿವತ್ತು ಕೈ ಬೇರೆ ಸುಟ್ಕೊಂಡಿದ್ದೀನಿ, ಬೆರಳು ಇಲ್ಲಿ ಎಣ್ಣೆಯಲ್ಲಿ. ಅದು ಇವಾಗೆಂತ ಉರಿ ಗೊತ್ತಾಗ್ತಾ ಇಲ್ಲ, ಬಟ್ ಬಿಸಿ ನೀರು ತಾಗಿದ್ರೆ ಮಾತ್ರ ಉರಿ ಇರ್ತದೆ. ಕೈ ಹಬ್ಬು ಆಗ್ಲೇ ತೋರಿಸಿದ್ನಲ್ಲ, ಇದೆ ಕಾಣ್ತಿಲ್ಲ. ವಾಟರ್ ಮೆಲನ್ ಸೀಸನ್. ನಂಗೆ ವಾಟರ್ ಮೆಲನ್ ಫ್ರೂಟ್ ಅಂದರೆ ತುಂಬಾ ಇಷ್ಟ. ಸೆಕೆಗಾಲದಲ್ಲಿ ಕಲ್ಲಂಗಡಿ ಸೀಸನ್ ಬಂತು ಅಂದರೆ ನನಗೆ ಡಯಟ್ಗೆ ಸಂಜೆ ಏನು ಮಾಡಬೇಕು ಅನ್ನೋ ಚಿಂತೆನೇ ಇಲ್ಲ. ಸೊ ವಾರದಲ್ಲಿ 1 ದಿನ 2 ದಿನ ಕಲ್ಲಂಗಡಿ ಎಣ್ಣೆ ಆಗ್ಬಿಡುತ್ತೆ. ಸಂಜೆ ಟೈಮಿಗೆ ಅಂದರೆ ಊಟ ಮಾಡೋ ಟೈಮಿಗೆ ಇದನ್ನು ಕಟ್ ಮಾಡ್ಕೊಂಡು ತಿಂದುಬಿಟ್ರೆ ನನಗೆ ಮತ್ತೇನು ತಿನ್ನಬೇಕು ಅಂತ ಅನಿಸಲ್ಲ. ಹೊಟ್ಟೆ ಫುಲ್ ಆದಂಗೆ ಇರುತ್ತೆ, ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಪ್ರತಿದಿನವೂ ಇದೆ ಅಂತ ಅಲ್ಲ, ಒಂದೊಂದು ದಿನ ನಾವು ತಿಂದ್ಕೊಂಡ್ರೆ ನಮ್ಗೆ ಡಯೆಟ್ಗೆ ಮತ್ತೇನು ಮಾಡಬೇಕು ಅನ್ನೋದೇನೂ ಇರೋದಿಲ್ಲ. ಸೊ ನಾನು ಹಾಗೆ ಮಾಡ್ತೀನಿ. ಅನಗ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ನಾನು ಸಕ್ಕರೆ ಮತ್ತೇನು ಹಾಕಲ್ಲ, ಹಾಲು ಹಾಕಲ್ಲ, ಸಕ್ಕರೆನೂ ಹಾಕಲ್ಲ. ಜಸ್ಟ್ ಹಣ್ಣಿನ ರಸ ಮಾಡಿ ಅನಗಂಗೆ ಕೊಡ್ತೀನಿ. ನಾನು ಏನೇ ಜ್ಯೂಸ್ ಮಾಡಿದ್ರೂ ಕೂಡ ಅದಕ್ಕೆ ಸಕ್ಕರೆ ಹಾಕೋದಿಲ್ಲ. ತಗೋ ಜ್ಯೂಸ್, ಹೆಂಗಿದ್ದು ಕುಡ್ದು ನೋಡು. ಹಾಗೆ ನನ್ನ ಮಗುವಿನ ಸ್ಕಿನ್ ಕೇರ್ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅನಗಂಗೆ ಇವಾಗ ಸ್ನಾನ ಮಾಡಿಸ್ಬೇಕು. ಹಾಗೆ ಎಲ್ಲ ತಾಯಂದ್ರಿಗೂ ಕೂಡ ಮಕ್ಕಳಿಗೆ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟನ್ನು ಬಳಸೋದಪ್ಪ ಅಂತ ಯೋಚನೆ ಇರುತ್ತಲ್ವ. ಇಲ್ಲಿ ನಾನು ಮಾಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ ಬಳಸ್ಕೊಂಡು ಅನಗಂಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಮೇಯ್ನಾಗಿ ಇದು ಕೆಮಿಕಲ್ ಫ್ರೀ ಆಗಿರುತ್ತೆ ಮತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡಲ್ಪಟ್ಟಿರೋದು. ಓಟ್ಸ್ ಮಿಲ್ಕ್ ಕ್ಯಾಲೆಂಡುಲಾ ಇರೋದ್ರಿಂದ ಮಗುವಿನ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ ಮತ್ತು ಹೇರನ್ನು ಕೂಡ ಸಾಫ್ಟಾಗಿ ಇಡುತ್ತೆ. ಸೊ ಇದು ಟಿಯರ್ ಫ್ರೀ ಫಾರ್ಮುಲಾ ಆಗಿರುತ್ತೆ ಮತ್ತು ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಆಗಿದೆ. ಸ್ನಾನ ಆದಮೇಲೆ ಮಗುಗೆ ನಾನು ಮಾಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ನ ಹಚ್ತಾ ಇದ್ದೀನಿ. ಬಾಡಿ ಲೋಷನ್ ಹಚ್ಚೋದು ಕೂಡ ತುಂಬಾ ಇಂಪಾರ್ಟೆಂಟು. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಮಗುವಿನ ಸ್ಕಿನ್ನನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ. ಇದರಲ್ಲಿರುವ ಮೇನ್ ಇಂಗ್ರೀಡಿಯೆಂಟ್ ಓಟ್ಸ್ ಮಿಲ್ಕ್ ಕ್ಯಾಲೆಂಡುಲಾ. ಸೊ ಮಗುವಿನ ಸ್ಕಿನ್ನನ್ನು ತುಂಬ ಚೆನ್ನಾಗಿ ನರಿಶ್ ಮಾಡುತ್ತೆ, ಹಾಗೆ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ಇದು ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಆಗಿದೆ, ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡಲ್ಪಟ್ಟಿರೋದ್ರಿಂದ ಚಿಕ್ಕ ಮಗುಗೆ ನಾವು ಆರಾಮಾಗಿ ಇದನ್ನು ಬಳಸ್ಬೋದು. ಹಾಗೆ ಮಾಮಾರ್ತ್ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳಬೇಕು ಅಂದರೆ ಇವರು 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಪ್ರತಿಯೊಂದು ಆರ್ಡರ್ಗೂ ಕೂಡ ಒಂದು ಗಿಡವನ್ನು ಲಿಂಕ್ ಮಾಡಿ ಕೊಡ್ತಾರೆ. ಸೊ ದ್ಯಾಟ್ ನಾವು ಕೂಡ ಒಂದು ಗಿಡವನ್ನು ನೆಟ್ಟಾಗುತ್ತೆ. ಹಾಗೆ ಮಾಮಾರ್ತ್ ಪ್ರಾಡಕ್ಟ್ಗಳು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಫಸ್ಟ್ ಕ್ರೈ, ಹಾಗೆ ಮಾಮಾರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲೂ ಸಿಗುತ್ತೆ. ಅಷ್ಟೇ ಅಲ್ಲದೆ ಇವಾಗ ನಿಯರ್ ಬೈ ಸ್ಟೋರ್ಗಳಲ್ಲೂ ಕೂಡ ಈ ಪ್ರಾಡಕ್ಟ್ಗಳು ಸಿಗುತ್ತೆ. ಹಾಗೆ ನಂದೊಂದು ಕೂಪನ್ ಕೋಡ್ ಇದೆ, ಖುಷಿ 2024 ಅಂತ. ಅದನ್ನು ನೀವು ಬಳಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ. ಅದು ಮಾಮಾರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲೂ ಕೂಡ ಲಭ್ಯ ಇರುತ್ತೆ. ಸೊ ಮಕ್ಕಳಿಗೆ ಯಾವ ಪ್ರಾಡಕ್ಟನ್ನು ಬಳಸಬೇಕು ಅಂತ ಏನಾದರೂ ಯೋಚನೆ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಈ ಮಾಮಾರ್ತ್ ಪ್ರಾಡಕ್ಟನ್ನು ಬಳಸ್ಬೋದು. ಯಾಕಂದರೆ ಇದು ಕೆಮಿಕಲ್ ಫ್ರೀ ಆಗಿರುತ್ತೆ, ಮಕ್ಕಳಿಗೆ ತುಂಬಾ ಸೇಫ್ ಆಗಿದೆ. ಹಾಗೆ ಇದು ಇಂಡಿಯನ್ ಬ್ರ್ಯಾಂಡ್ ಕೂಡ ಹೌದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ಇವಾಗ ಅನಗನ್ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಮಧ್ಯಾಹ್ನ ಮೇಲೆ ಅವಳಿಗೂ ಕೂಡ ಬೋರ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿರ್ತಾಳೆ, ಒಂಚೂರು ಟೈಮ್ ಪಾಸ್ ಆಗಿಬಿಡುತ್ತೆ ಮಧ್ಯ ಮೇಲೆ. ಕೆಲವೊಂದು ಸಲ ಬೇಗ ನಿದ್ದೆಯಿಂದ ಎದ್ದುಬಿಟ್ರೆ ಟೈಮೇ ಹೋಗೋದಿಲ್ಲ. ಆವಾಗ ಹೊರಗಡೆ ಹೋಗೋಣಮ್ಮ ಇಲ್ಲ ಆಟ ಆಡೋಣ ಹೀಗೆ ಹೇಳ್ತಾ ಇರ್ತಾಳೆ.
ಸೊ ಸದ್ಯಕ್ಕೆ ನಾನೇ ಆಟ ಆಡಿಸೋಣ ಅಂತ ಬಂದು ಕುತ್ಕೊಂಡಿದ್ದೀನಿ. ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಪೀಸೆಲ್ಲ ಏನಾದರೂ ಆಟ ಆಡೋದಕ್ಕೆ ಅವಳು ಯೂಸ್ ಮಾಡ್ತಾಳೆ ಅಂದರೆ ಅವಳ ಜೊತೆನೇ ಇರ್ತೀನಿ. ಕೆಲವೊಂದು ಸಲ ಅವಳು ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾಳೆ. ಹಾಗಾಗಿ ಅದೇ ಚಂದ ಮಾಡಿ ತೋಳಿ. ಹೌದು, ಹಾಗೆ ತುಂಬುದಯ್ಯ, ಹಾಗೆ ತುಂಬುದದು ಮುಚ್ಚಿದ್ದದು ಬೆಳಗಿಂದ ಹಾಗೆ ತುಂಬುತ್ತದು. ಗುಡ್ ಗರ್ಲ್. ಸೊ ಇವತ್ತು ಅಚ್ಯುತವ್ರಿಗೆ ವರ್ಕ್ ಫ್ರಮ್ ಹೋಮ್ ಇದ್ದು ಅವರಲ್ಲೇ ವರ್ಕ್ ಮಾಡ್ತಾಯಿದ್ರು. ನಾನು ತೋರಿಸ್ದೆ ಅನಗ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಅವ್ರು ಹೇಳ್ತಾಯಿದ್ರು ಹಾಂ ಅವಳಿಗೆ ಗೊತ್ತಿದೆ ಅದೊಂದು ಮಾಡೋದು ಬೆಳಗ್ಗೆಯಿಂದ ಮಾಡ್ತಾ ಇದ್ದಾಳೆ ಅಂತ. ಸೊ ಖುಷಿಯಾಗುತ್ತೆ ಮಕ್ಕಳೇನೋ ಒಂದು ಕ್ರಿಯೇಟಿವಿಟಿ ತೋರಿಸಿದಾಗ ಅಥವಾ ಅವರೇ ಸ್ವಂತ ಏನಾದರೂ ಆಟ ಆಡಿದಾಗ ನಮಗೊಂಥರ ಖುಷಿ ಕೊಡುತ್ತೆ. ಸೊ ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಬೆಳಗ್ಗೆ ಸುಮಾರು ಒಂದು 9:30 ಆಗಿದೆ. ಮನೆಯಿಂದ ಭೀಮಾ ಜ್ಯುವೆಲರಿಗೆ ಹೋಗ್ತಾ ಇದ್ದೀವಿ. ನಾನು ಈ ಹಿಂದೆ ಕೂಡ ಹೇಳಿದ್ದೆ ನಾನು ಬ್ಯಾಂಗಲ್ಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತ. ಸೊ ಅದು ಬಂದಿದೆ ತಗೊಂಡೋಗಿ ಅಂತ ಕಾಲ್ ಮಾಡಿದರು. ಹಾಗಾಗಿ ಇವಾಗ ಬೇಗನೆ ಹೊರಟಿದ್ದೀವಿ. ಡ್ರೆಸ್ ತೋರಿಸೋನಾಗ ಚಂದ ಇದ್ದಾ? ಫ್ರೆಂಡ್ಸ್, ಇವಾಗ ಮಾರ್ತಳ್ಳಿ ಕಡೆ ನಮ್ಮ ಪ್ರಯಾಣ. ನಾನು ಆಲ್ರೆಡಿ ಹೇಳಿರೋ ಹಾಗೆ ನನ್ನ ಬ್ಯಾಂಗಲ್ಸ್ ತೊಗೊಂಬರೋದಕ್ಕೆ ಭೀಮಾ ಜ್ಯುವೆಲರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 9:30 ಆಯಿತು. ಟಾಟಾ ಓಕೆ. ಹಾಂ, ಟಾಟಾ ಹೋಗ್ತಾ ಇದ್ದೆ ಹೇಳ್ಬೇಕಾ? ಸರಿ. ಆ್ಯಕ್ಚುಲಿ ಕಾರಲ್ಲಿ ಒಂದು ಮೊಬೈಲ್ ಹೋಲ್ಡರ್ ಇತ್ತು, ಅದಿಲ್ಲಿ ಹಿಂಗೆ ಹಾಯ್ಕೊಂಬೋದು. ಅದು ನಮ್ಮ ಹತ್ರ ಇದ್ರೆ ಈಸಿ ಆಗ್ತಿತ್ತು. ಕಾರ್ ಇಲ್ಲಿ ಮೊಬೈಲ್ ಇಟ್ಕೊಂಡು ಹಿಂಗೆ ಮಾತಾಡೋದಿಕ್ಕೆ ಎಲ್ಲ ಯೂಟ್ಯೂಬರ್ಸ್ ಹತ್ರ ಇರುತ್ತೆ ಅದು. ನಾವೇನು ಜಾಸ್ತಿ ಟ್ರಾವೆಲ್ ಮಾಡಲ್ಲ, ಅದಕ್ಕೆ ನಾನು ತಗೊಂಡಿಲ್ಲ. ಇವಾಗ ಒಂದೊಂದ್ಸಲ ಹೋಗುವಾಗ ಅನ್ಸತ್ತೆ ಅದೊಂದಿದ್ರೆ ಮಾತಾಡೋದಕ್ಕೆ ಈಸಿ ಆಗ್ತಿತ್ತು ಕೈಯಲ್ಲಿ ಹಿಂಗೆ ಹಿಡ್ಕೊಳ್ಳೋದಕ್ಕಿಂತ ಅಂತ. ಮತ್ತು ನಾನು ಏನೂ ಮೇಕಪ್ ಮಾಡಿಲ್ಲ, ಮಾಯ್ಶ್ಚರೈಸರು, ಒಂದು ಲಿಪ್ ಬಾಂಬ್ ಹಚ್ಚಿದ್ದೀನಿ ಅಷ್ಟೇ. ನಾನು ಆ್ಯಕ್ಚುಲಿ ನಾನು ಮೇಕಪ್ ವಿಡಿಯೋ ಏನು ಮಾಡ್ತೀನಿ ಶಾರ್ಟ್ಸಲ್ಲಿ ಅದೆಲ್ಲನೂ ಕೂಡ ಸ್ಪಾನ್ಸರ್ಡ್ ಆಗಿರುತ್ತೆ. ನನಗೆ ನಿಮ್ಗೆ ಶೇಡ್ ಸೂಟ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಅದೇನಂದರೆ ನಮ್ಗೆ ಯಾವ್ದು ಕಳಿಸ್ತಾರೋ ಅದರಲ್ಲೇ ನಾನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅದು ಬೇರೆ ಇದಕ್ಕೆ ನನಗೆ ಯಾವುದಕ್ಕೂ ಯೂಸ್ ಆಗಲ್ಲ. ವಿಡಿಯೋಕ್ಕಷ್ಟೇ ನಾನು ಅದನ್ನು ಬಳಸೋದು. ಹೇರ್ ಕಟ್ ಮಾಡಿಸ್ಬೇಕು ನಾಳೆ. ಹೇರ್ ಕಟ್ ಮಾಡೋದು ಬೇಡವಾ? ಮಾರ್ತಹಳ್ಳಿ ಬಂತು. ಮಾರ್ತಹಳ್ಳಿಗೆ ಹೋಗ್ತಿಲ್ಲ ನಾವು. ಮಾರ್ತಹಳ್ಳಿಗೆ ನಾವು ಬಂದಾಯ್ತು ಈಗ. ಹಂಗೆಲ್ಲ ಮಾಡ್ತಾ ಫನ್ನಿ ಫೇಸ್ ಅದು. ಮೇಕ ಫನ್ನಿ ಫೇಸ್. ನಾವಿವತ್ತು ಸ್ವಲ್ಪ ಬೇಗನೆ ಬಂದ್ವಿ. ಇನ್ನು ಓಪನ್ ಮಾಡಿರಲಿಲ್ಲ, ಇನ್ನೊಂದು 2 ಮಿನಿಟ್ಸ್ ಅಂತ ಹೇಳಿದ್ರು. ಸರಿ ಅಂತ ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬೇಗ ಬರದೇ ಇದ್ದರೆ ಏನಾಗುತ್ತೆ ಅಂದರೆ ಟ್ರಾಫಿಕೆಲ್ಲ ಇದ್ದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದಾದಮೇಲೆ ಇಲ್ಲಿ ತುಂಬ ರಶ್ ಆದರೆ ಬಿಲ್ ಮಾಡಿಸೋದು ಅವಾಗೆಲ್ಲ ಕ್ಯೂದಲ್ಲಿ ನಿಂತ್ಕೋಬೇಕಾಗತ್ತೆ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬಂದಿದ್ದು. ನಾನು ಅಡುಗೆ ಕೂಡ ಮುಗಿಸಿನೇ ಬಂದೆ. ಇವತ್ತು ನಾವೇ ಫಸ್ಟ್ ಕಸ್ಟಮರ್ ಭೀಮಾ ಜ್ಯುವೆಲರ್ಸ್ಗೆ. ಇನ್ನೂ ಓಪನ್ ಮಾಡಿಲ್ಲ, 2 ಮಿನಿಟ್ಸ್ ಅಂತ ಹೇಳಿದ್ರು. ಸೊ ಬ್ಯಾಂಗಲ್ಸ್ ತೊಗೊಂಡಿದ್ದಾಯಿತು. ನನಗೆ ಮೊದಲು ಇದೇ ಥರದ್ದೇ ನೋಡಿದ್ದಾಗಿತ್ತು. ಸೇಮ್ ಆ ಥರದ್ದೇ ಮಾಡಿಕೊಡಿ, ಸೈಜ್ ಕಡಿಮೆ ಮಾಡಿ ಅಂತ ಹೇಳಿದ್ದೆ. ಆ್ಯಂಡ್ 1-2 ಗ್ರಾಮ್ ಕಡಿಮೆ ಮಾಡಿ ಅಂತ ಹೇಳಿದ್ದೆ. ಸೇಮ್ ಅದೇ ಥರ ನಾನು ಹೇಳಿದಾಗೆ ಮಾಡಿದ್ದಾರೆ. ಒಂದು ಚೂರು ನನಗೆ ಡಿಫ್ರೆನ್ಸ್ ಏನೂ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ನನ್ನ ಸ್ಕೀಮ್ ಕೂಡ ಇತ್ತು. ಒಂದೇ ಸಲ ನನ್ನ ಹತ್ರ ಇಷ್ಟೊಂದು ಅಮೌಂಟ್ ಪೇ ಮಾಡಿ ಬ್ಯಾಂಗಲ್ಸ್ ಎಲ್ಲ ತೊಗೊಳಕ್ಕಾಗ್ತಾ ಇರಲಿಲ್ಲ. ಮಂತ್ಲಿ ನಾನು ಪೇ ಮಾಡ್ತಾ ಬಂದಿದ್ದೆ. ಇವಾಗ ಆ ಸ್ಕೀಮ್ ಕ್ಲೋಸ್ ಮಾಡಿದ್ರೆ ನನಗೆ ಸ್ವಲ್ಪ ಈ ಮೇಕಿಂಗ್ ಚಾರ್ಜಸಲ್ಲಿ ಸೇವ್ ಆಗುತ್ತೆ. ಜೊತೆಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ನಾನು ಪೇ ಮಾಡಿದ್ದೀನಿ. ಸೊ ಫೈನಲಿ ನನ್ನ ಒಂದು ಸ್ವಂತ ಅರ್ನಿಂಗ್ಸಲ್ಲಿ ಗೋಲ್ಡ್ ಬ್ಯಾಂಗಲ್ಸ್ ತೊಗೊಂಡೆ. ಅದು ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಆಗ್ತಾಯಿತ್ತು.
ಅಷ್ಟು ಎಲ್ಲ ಮುಗಿಸ್ಕೊಂಡು ಸುಮಾರು ಹೊತ್ತಾಯಿತು, ಯಾಕಂದರೆ ಅದನ್ನು ಕ್ಲೋಸ್ ಮಾಡೋಕ್ಕೆಲ್ಲ ಸುಮಾರು ಹೊತ್ತು ಟೈಮ್ ತೊಗೊಂಡ್ರು. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟೊತ್ತಿಗೆ ಅನಗ ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ಲು. ಸೊ ಅಲ್ಲಿ ಒಳಗಡೆ ಹೋದಾಗ ಅಲ್ಲಿ ಪುಟ್ ಕೇಕ್ ಎಲ್ಲ ಕಾಣಿಸ್ತು. ಅದು ಬೇಕು ಅಂತ ಹೇಳೋಕ್ಕೆ ಶುರು ಮಾಡಿದ್ಲು. ಸರಿ ಒಂದು ಸಲ ತೆಗೆಸ್ಕೊಡೋಣ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಕಾರಲ್ಲಿ ಸ್ವಲ್ಪ ಸುಮ್ಮನೆ ಅವರು ಕೂತ್ಕೊಳ್ತಾಳೆ, ಪದೇ ಏನು ತೆಗೆಸ್ಕೊಡಲ್ಲ ಅಂತೇಳಿ ಚೆನ್ನಾಗಿರ್ಬೋದು ಅಂತ ತೊಗೊಂಡ್ವಿ. ಅದರಲ್ಲೂ ಅರ್ಧ ಒಂಚೂರು ನಾನು ತಿಂದೆ, ಇವ್ರಿಗೊಂದು ಸ್ವಲ್ಪ ಕೊಟ್ಟು ಅವಳಿಗೊಂದು ಸ್ವಲ್ಪ ಕೊಟ್ಟಿದ್ದು ಅಷ್ಟೇ. ಆದಷ್ಟು ಹೊರಗಡೆ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಮಕ್ಕಳಿಗೆ ಅದು ಅಟ್ರ್ಯಾಕ್ಟ್ ಆಗಿಬಿಡತ್ತೆ. ಹಠ ಮಾಡೋಕ್ಕೆ ಶುರು ಮಾಡಿದ್ರೆ ಪಬ್ಲಿಕ್ಕಲ್ಲಿ ಕಷ್ಟ ಆಗುತ್ತೆ ಅಂತೇಳಿ ಕೊಡಿಸೋದೇ ಆಗುತ್ತೆ. ಸೊ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಅಡುಗೆ ಕೂಡ ನಾನು ಮುಗಿಸಿ ಬಂದಿದ್ದೆ, ಹಾಗಾಗಿ ಏನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂತ ಏನು ಚಿಂತೆ ಇರಲಿಲ್ಲ. ಇವಾಗ ಟ್ರಾಫಿಕ್ ಜಾಮ್ ಕೂಡ ನಮಗೆ ಅಷ್ಟೊಂದೇನು ಸಿಗಲಿಲ್ಲ, ಆರಾಮಾಗಿ ಬಂದ್ವಿ. ಭೀಮಕ್ಕೆ ಹೋಗಿ ಬಂದ್ವಿ. ಫ್ರೆಂಡ್ಸ್, ಭೀಮಕ್ಕೆ ಹೋಗಿ ಬಂದಿದ್ದಾಯಿತು. ಬ್ಯಾಂಗಲ್ಸ್ ಸಿಕ್ತು, ಆಮೇಲೆ ತೋರಿಸ್ತೀನಿ ನಿಮಗೆ. ಅಡುಗೆ ಮಾಡಿಟ್ಟೆ ಹೋಗಿದ್ದೆ, ಸಾಂಬಾರು ಮಾಡಿಟ್ಟು ಹೋಗಿದ್ದೆ. ಇವಾಗ ಅನ್ನ ಮಾಡಬೇಕು, ಆಮೇಲೆ ಬ್ಯಾಂಗಲ್ಸ್ ತೋರಿಸ್ತೀನಿ. ದೇವ್ರ ಮುಂದೆ ಇಟ್ಟು ಕೈ ಮುಗಿದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆನಂತರ ಹಾಕ್ಕೊಂಡಿದ್ದೀನಿ. ಸೊ ನನಗೆ ಇಷ್ಟವಾದ ಡಿಸೈನಲ್ಲಿ ಬ್ಯಾಂಗಲ್ಸ್ ಫೈನಲಿ ಮಾಡಿಸ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇನೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.